ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ವಾಲ್ಮೀಕಿ ಹಗರಣವನ್ನು ಮುಚ್ಚಿ ಹಾಕಲಿಕ್ಕೆ ಸರ್ಕಾರ ಬಿಜೆಪಿಯ ಹಿಂದಿನ ಹಗರಣಗಳನ್ನು ಈಗ ಬೆಳಕಿಗೆ ತರ್ತಾ ಇದೆ. ಇಂಥದಕ್ಕೆಲ್ಲ ಅವು ಹಗರಣಗಳಲ್ವಾ? ಹಗರಣಗಳನ್ನೆಲ್ಲ ಒಪ್ಕೋತಾರ ಅವರು. ಕೆಲವೆಲ್ಲ ತನಿಖೆ ನಡೀತಾ ಇದ್ದಾವೆ, ಗೊತ್ತಾಯ್ತಾ? ಆ ಹಗರಣಗಳನ್ನೆಲ್ಲ ನಿಮ್ಮ ಕಾಲದಲ್ಲಿ ನಾನು ಯಾಕೆ ಅವನ್ನೆಲ್ಲ ಉಲ್ಲೇಖ ಮಾಡಿದೆ ಅಂತಂದರೆ, ಆ ಕಾಲದಲ್ಲಿ ಇವರು ಎಂಥವರು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಬರಲಿಲ್ಲ, ಇಡಿ ಬರಲಿಲ್ಲ. ಈಗ ಯಾಕೆ ಬಂದಿದ್ದಾರೆ? ಇದೇ ಬರಲಿಲ್ಲ. ನಾವು SIT ಮೂಲಕ ತನಿಖೆ ಮಾಡಿಸ್ತಾ ಇದ್ದೀವಿ. ಈಗ ಬಂದಿದ್ದಾರಲ್ಲ, ಆಗ ಯಾಕೆ ಬರಲಿಲ್ಲ ಅಂತ ಹೇಳಲಿಕ್ಕೋಸ್ಕರ ಇವೆಲ್ಲ ಮಾಡಿದ್ದದ್ದು. ನೀವು ಎಲ್ಲ ಮುಚ್ಚಾಕ್ಬಿಟ್ಟಿದ್ದೀರಿ ಕೆಲವೆಲ್ಲನೂ ಅಂತ ತೋರಿಸ್ಲಿಕ್ಕೆ ಹೇಳಿದ್ದರು. ಮುಚ್ಚಾಕಿರಲ್ವ ಅವರು? ಭೋವಿ ಅಭಿವೃದ್ಧಿ ನಿಗಮ ಮಾಡಿದವ್ರು ಯಾರು? ಅದರಲ್ಲಿ ಸುಮಾರು 60 ಕೋಟಿ ನುಗ್ಗಾಕಿರೋರು ಯಾರು? ಅಲ್ಲಿ ಮೊನ್ನೆ ದೇವರಾಜ ಟ್ರಕ್ ಟರ್ಮಿನಲ್ನಲ್ಲಿ 47 ಕೋಟಿ 10 ಲಕ್ಷ ತಿಂದು ಜೈಲಿಗೆ ಹೋಗಿರೋರು ಯಾರು? ಯಾವ ಪಾರ್ಟಿಯವರು? ಅದು ಹೇಳ್ಬೇಕ ಬೇಡ? 3 ಕೋಟಿ ಅಕೌಂಟಿಗೆ ಮುಚ್ಚಾಕ್ಲಿಕ್ಕೆ ಮಾಡಿರೋದು. ತನಿಖೆ ನಡೀತಾ ಇದೆ. ಮುಚ್ಚಾಕ ಪ್ರಶ್ನೆ ಏನು ಬಂತಪ್ಪ? ಬೆದರಿಕೆ ತಂತ್ರ ಹೊಡ್ತಿದ್ದಾರೆ ಸಿಎಂ ಅಂತ ಹೇಳಿದ್ದಾರೆ ಸರ್. ಬೆದರಿಸ್ತಾ ಇದ್ದಾರೆ ಸಿಎಂ. ಬೆದರಿಸೋದು ಏನಿಲ್ಲಪ್ಪ, ಫ್ಯಾಕ್ಟ್ಸ್ನ ಇಟ್ಟಿದ್ದೀನಿ ಅಷ್ಟೇನೆ, ವಸ್ತು ಸ್ಥಿತಿಯನ್ನ ಇಟ್ಟಿದ್ದೇನೆ. ತಪ್ಪದು. ಅವರು ಸುಳ್ಳು ಆರೋಪ ಮಾಡಿದ್ರೆ ಮಾಡ್ಕೋಬೇಕು. ಯಾಕೆ ಈಗ ವೀರಯ್ಯ ಅನ್ನೋರು ಜೈಲಿಗೆ ಹೋಗಿದ್ದಾರೆ ಅಲ್ವಾ? ಶಂಕರಪ್ಪ ಅಂತ MD ಜೈಲಿಗೆ ಹೋಗಿದ್ದಾರೆ. 47 ಕೋಟಿ. ಅದನ್ನ ಯಾಕೆ ಪ್ರಸ್ತಾಪ ಮಾಡಲಿಲ್ಲ? ಅದನ್ಯಾಕ್ರಿ ಪ್ರಸ್ತಾಪ ಮಾಡಲಿಲ್ಲ? ನೀನು ಹೇಳಪ್ಪ, ಅದು ಯಾಕೆ ಮಾಡಲಿಲ್ಲ? ಅದು ಸಾರ್ವಜನಿಕರ ದುಡ್ಡಲ್ಲ, ಜನರ ದುಡ್ಡಲ್ಲ, ತೆರಿಗೆ ಹಣ ಅಲ್ವೇನಪ್ಪ ಅದು? ಯಾಕೆ ಮಾಡಲಿಲ್ಲ ವಿರೋಧ ಪಕ್ಷವಾಗಿ? ಅದನ್ನೇ ಹೇಳಿದೆ ಅಷ್ಟೇ. ವಾಲ್ಮೀಕಿ ಹಗರಣವನ್ನು ಮುಚ್ಚಿ ಹಾಕಲಿಕ್ಕೆ ಸರ್ಕಾರ ಬಿಜೆಪಿಯ ಹಿಂದಿನ ಹಗರಣಗಳನ್ನು ಈಗ ಬೆಳಕಿಗೆ ತರ್ತಾ ಇದೆ. ಇಂಥದಕ್ಕೆಲ್ಲ ಅವು ಹಗರಣಗಳಲ್ವಾ? ಹಗರಣಗಳನ್ನೆಲ್ಲ ಒಪ್ಕೋತಾರ ಅವರು. ಕೆಲವೆಲ್ಲ ತನಿಖೆ ನಡೀತಾ ಇದ್ದಾವೆ, ಗೊತ್ತಾಯ್ತಾ? ಆ ಹಗರಣಗಳನ್ನೆಲ್ಲ ನಿಮ್ಮ ಕಾಲದಲ್ಲಿ ನಾನು ಯಾಕೆ ಅವನ್ನೆಲ್ಲ ಉಲ್ಲೇಖ ಮಾಡಿದೆ ಅಂತಂದರೆ, ಆ ಕಾಲದಲ್ಲಿ ಇವರು ಎಂಥವರು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಬರಲಿಲ್ಲ, ಇಡಿ ಬರಲಿಲ್ಲ. ಈಗ ಯಾಕೆ ಬಂದಿದ್ದಾರೆ? ಇದೇ ಬರಲಿಲ್ಲ. ನಾವು SIT ಮೂಲಕ ತನಿಖೆ ಮಾಡಿಸ್ತಾ ಇದ್ದೀವಿ. ಈಗ ಬಂದಿದ್ದಾರಲ್ಲ, ಆಗ ಯಾಕೆ ಬರಲಿಲ್ಲ ಅಂತ ಹೇಳಲಿಕ್ಕೋಸ್ಕರ ಇವೆಲ್ಲ ಮಾಡಿದ್ದದ್ದು. ನೀವು ಎಲ್ಲ ಮುಚ್ಚಾಕ್ಬಿಟ್ಟಿದ್ದೀರಿ ಕೆಲವೆಲ್ಲನೂ ಅಂತ ತೋರಿಸ್ಲಿಕ್ಕೆ ಹೇಳಿದ್ದರು. ಮುಚ್ಚಾಕಿರಲ್ವ ಅವರು? ಭೋವಿ ಅಭಿವೃದ್ಧಿ ನಿಗಮ ಮಾಡಿದವ್ರು ಯಾರು? ಅದರಲ್ಲಿ ಸುಮಾರು 60 ಕೋಟಿ ನುಗ್ಗಾಕಿರೋರು ಯಾರು? ಅಲ್ಲಿ ಮೊನ್ನೆ ದೇವರಾಜ ಟ್ರಕ್ ಟರ್ಮಿನಲ್ನಲ್ಲಿ 47 ಕೋಟಿ 10 ಲಕ್ಷ ತಿಂದು ಜೈಲಿಗೆ ಹೋಗಿರೋರು ಯಾರು? ಯಾವ ಪಾರ್ಟಿಯವರು? ಅದು ಹೇಳ್ಬೇಕ ಬೇಡ? 3 ಕೋಟಿ ಅಕೌಂಟಿಗೆ ಮುಚ್ಚಾಕ್ಲಿಕ್ಕೆ ಮಾಡಿರೋದು. ತನಿಖೆ ನಡೀತಾ ಇದೆ. ಮುಚ್ಚಾಕ ಪ್ರಶ್ನೆ ಏನು ಬಂತಪ್ಪ? ಬೆದರಿಕೆ ತಂತ್ರ ಹೊಡ್ತಿದ್ದಾರೆ ಸಿಎಂ ಅಂತ ಹೇಳಿದ್ದಾರೆ ಸರ್. ಬೆದರಿಸ್ತಾ ಇದ್ದಾರೆ ಸಿಎಂ. ಬೆದರಿಸೋದು ಏನಿಲ್ಲಪ್ಪ, ಫ್ಯಾಕ್ಟ್ಸ್ನ ಇಟ್ಟಿದ್ದೀನಿ ಅಷ್ಟೇನೆ, ವಸ್ತು ಸ್ಥಿತಿಯನ್ನ ಇಟ್ಟಿದ್ದೇನೆ. ತಪ್ಪದು. ಅವರು ಸುಳ್ಳು ಆರೋಪ ಮಾಡಿದ್ರೆ ಮಾಡ್ಕೋಬೇಕು. ಯಾಕೆ ಈಗ ವೀರಯ್ಯ ಅನ್ನೋರು ಜೈಲಿಗೆ ಹೋಗಿದ್ದಾರೆ ಅಲ್ವಾ? ಶಂಕರಪ್ಪ ಅಂತ MD ಜೈಲಿಗೆ ಹೋಗಿದ್ದಾರೆ. 47 ಕೋಟಿ. ಅದನ್ನ ಯಾಕೆ ಪ್ರಸ್ತಾಪ ಮಾಡಲಿಲ್ಲ? ಅದನ್ಯಾಕ್ರಿ ಪ್ರಸ್ತಾಪ ಮಾಡಲಿಲ್ಲ? ನೀನು ಹೇಳಪ್ಪ, ಅದು ಯಾಕೆ ಮಾಡಲಿಲ್ಲ? ಅದು ಸಾರ್ವಜನಿಕರ ದುಡ್ಡಲ್ಲ, ಜನರ ದುಡ್ಡಲ್ಲ, ತೆರಿಗೆ ಹಣ ಅಲ್ವೇನಪ್ಪ ಅದು? ಯಾಕೆ ಮಾಡಲಿಲ್ಲ ವಿರೋಧ ಪಕ್ಷವಾಗಿ?
ಹೇಳಿದೆ ಅಷ್ಟೇ. ಸರ್ 23ಕ್ಕೆ ಕೇಂದ್ರ ನನಗೆ ಬಜೆಟ್ ಬೇರೆ ಇದೆ ಬೇರೆ ಸರ್. ಪ್ರೋಗ್ರಾಮ್ ಸರ್, ಈ ಕಡೆ ಸರ್, ಈ ಕಡೆ. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.